ಈಗ ಮಲ್ಟಿ ಸ್ಪೆಷಾಲಿಟಿ ದವಾಖಾನೆಗಳು 10-20 ವರ್ಷದ ಹಿಂದೆ ಏನೂ ಇರಲಿಲ್ಲ ಸರ್. ನಾವು ನಮ್ಮನ್ನು ಹಾಳು ಮಾಡ್ಕೊಳ್ಳೋಕೆ ಮಲ್ಟಿ ಸ್ಪೆಷಾಲಿಟಿ ದವಾಖಾನೆಗಳು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಸರ್ಕಾರಿ ಆಸ್ಪತ್ರೆ ಇಂಥ ಆಸ್ಪತ್ರೆ ಅಂದರೆ ಕರ್ನಾಟಕ ತಿಳ್ಕೊಳ್ಳೋದು ಸರ ಇಲ್ಲ ಮೆಡಿಕಲ್ ಆಸ್ಪತ್ರೆ ಬರ್ರಿ ಸರ್ ನಡಿ ಎಲ್ಲ ಫೆಸಿಲಿಟಿ ಇದೆ ಸರ್. ನಾವು ಸರ್ಕಾರ ಆಸ್ತಿಗಳೆಲ್ಲ ನಾವು ಏನು ಮಾಡೋದು ಆದರೆ स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಪಾಟೀಲ್ ಇದ್ರ ಬಗ್ಗೆ ಬಹಳ ಮಾಡಿದ್ರು ಸುದ್ದಿ ಇತ್ರಿ ಸರ್. ಎಂತ ತಾರತಮ್ಯ ಧೋರಣೆ ಅಂದ್ರೆ ಕನಕಪುರಕ್ಕೆ ಹಾಸ್ಪಿಟ್ಲ್ ಕಾಲೇಜ್ಗೋಸ್ಕರನೇ ಜಾಗಕ್ಕೆ ರೊಕ್ಕ ರಿಲೀಸ್ ಮಾಡ್ತಾರ 85 ಕೋಟಿ. ಹೊಸ ಮೆಡಿಕಲ್ ಕಾಲೇಜ್ಗೆ 500 ಕೋಟಿ ಮಾಡ್ತಾರೆ. ಇಲ್ಲೇ ಬಂಗಾರಮ್ಮ ಸಜ್ಜನವರು ಅವ್ರ ಮೊದಲ ಇಲ್ಲ ಅವ್ರು ದಾನ ಮಾಡಿದ್ದಾರೆ, ಪ್ರಯತ್ನ ಮಾಡಿದ ಅವ್ರನ್ನ ಮಾಡಿಸ್ಕೊಡ್ಲಿಲ್ಲ ಅಂತ ಹೇಳಿದವ್ ನಮ್ಗೆ ಮ್ಯಾಗ ನಾವು ಪ್ರೆಷರ್ ತರ್ತಾರ್ರಿ ನಾವು ಏನ್ ಮಾಡೋದು ಅದಕ್ಕೆ ಸರ್ ಕಾಗದಪತ್ರ. ಒಂದೇ ಮಾತು ಹೇಳ್ಬೇಕಂದ್ರೆ ಇದು ಬಿಜಾಪುರದಾಗ ಇಡೀ ಭಾರತ ದೇಶದಾಗ ನಂಬರ್ 1 ಅದ ರೀ. ಅಂದ್ರೆ 150 ಎಕರೆ ಅದ ರೀ. ನಮ್ಮ ಜಿಲ್ಲೆ ಕ್ಯಾಪಿಟಲ್ ಸಿಟಿಯಾಗ 115 ಎಕರೆ ಅದ ರೀ ಸರ್. ನಮ್ಮ ಏರಿಯಾದ ಜಗ್ ಬಂದೇ ಸಾಯ್ಬೇಕು, ಏನೂ ಬಂದು ಸಾಯಂಗಿಲ್ಲ ನಮ್ಮಲ್ಲಿ, ಏನೂ ಬರಂಗಿಲ್ಲ ನಮಗೆ. ಜಗ್ ಬಂದ್ರೆ ಸಾಯೋಲ್ಲ. ಆ ಬಂಗಾರದ ಜಾಗ ಏಟ್ ಹಾಕ್ಬೇಕಂತ ಅದಕ್ಕೆ ನಿಮ್ಮ ಹಿರಿಯರೆಲ್ಲರದು ಆಶೀರ್ವಾದ ಬೇಕು ಸರ್, ಬೆಂಬಲ ಬೇಕು. ಅಲ್ಲಲ್ಲ ಸರ್ ನೀವು ಹಿರಿಯರದ್ರಲ್ಲ ಯಾದವಾಡ ಸರ್ ಗದಗ ಸರ್ ನೀವೆಲ್ಲ ಹೆಂಗ ನೀವೆಲ್ಲ ಹಿರಿಯರದ್ರಲ್ಲ ನೀವು ಅಲ್ಲಲ್ರಿ ಸರ್ ನೀವೇನು ಹಿರಿಯರದ್ರಲ್ಲ ಸರ್. ಏ ಮಗನೇ ಯಾಕೋ ನಮ್ಮ ಬಿಜಾಪುರ ಜಿಲ್ಲೆಗೆ ಯಾಕೆ ಮೋಸ ಮಾಡ್ತಿರೋ ಮಕ್ಕಳ ನೀವು ಹಿರಿತನ ನಿಮ್ಮ ಕೆಲಸ ಕೊಡ್ಬೇಕದು. ನಮಸ್ಕಾರ. ಈಗ ಮಕ್ಕಳ ನಾವು ಹಿರಿಯರಾಗಿ ಹೇಳ್ತೀವಿ. ಈಗ ಮಲ್ಟಿ ಸ್ಪೆಷಾಲಿಟಿ ದವಾಖಾನೆಗಳು 10-20 ವರ್ಷದ ಹಿಂದೆ ಏನೂ ಇರಲಿಲ್ಲ ಸರ್. ನಾವು ನಮ್ಮನ್ನು ಹಾಳು ಮಾಡ್ಕೊಳಕ್ಕೆ ಮಲ್ಟಿ ಸ್ಪೆಷಾಲಿಟಿ ದವಾಖಾನೆಗಳು ನಾವು ಸೃಷ್ಟಿ ಮಾಡ್ಕೊಂಡೇವೆ. ಆ್ಯಕ್ಚುಲಿ ಸರ್ಕಾರಿ ಆಸ್ಪತ್ರೆ ನಮ್ಗೆ ಎಂಥ ಆಸ್ಪತ್ರೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದೊಳಗೆ 1 ನಂಬರ್ 2-3 ಸಲ ಬಂದ ಸರ್. ಇದು ತಿಳ್ಕೊಳ್ಳೋಂಥ ಸರ ಇಲ್ಲ ಬರೀ ಕಡಿಮೆ ಕಾಸ್ಟ್ನವ್ರಿಗೆ ಆ ಮೆಡಿಕಲ್ ಆಸ್ಪತ್ರೆ ಅನ್ನುವಂಥದ್ದಿಲ್ಲ. ಅದು ಶ್ರೀಮಂತರಿಗೆ ಪ್ರತಿಯೊಬ್ಬರಿಗೂ ಇರುವಂಥದ್ದು. 5 ರೂಪಾಯಿ ಕೊಟ್ರ 5 ರೂಪಾಯಿ ಚೀಟಿ ಒಳಗೆ ನಮಗೆ ಆರೋಗ್ಯಕ್ಕೆ ಏನ್ ಬೇಕು ಎಲ್ಲ ಫೆಸಿಲಿಟಿ ಇದೆ ಸರ್ ಸರ್ಕಾರದ. ನಾವು ಸರ್ಕಾರ ಆಸ್ತಿಗಳೆಲ್ಲ ನಾವು ಏನ್ ಮಾಡತ್ ಹೇಳ್ರಿ, ಅದು ನಮ್ಮ ಆಸ್ತಿನ ಕರೆ ನಮ್ಮ ತೆರಿಗೆ ದುಡ್ಡಿನೊಳಗೆ ನಾವು ಮಾಡ್ಕೊಂಡಿದ್ದ ಕರೆ ನಮಗೆ ದುಡ್ಡು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಗಿರಿ ಸರ್ ಕೊಡ್ರಿ ಸರಿ. ಆ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಜಾಗಗಳು, ಸರ್ಕಾರಿ ಏನು ಆಸ್ತಿಗಳು ನಾವು ಅದನ್ನ ನಾವೇ ಕೇರ್ಲೆಸ್ ಮಾಡ್ಕೊಳತ್ತೀವಿ. ನಮ್ಮ ಆಸ್ತಿಗಳು ನಾವೇ ಕೇರ್ಲೆಸ್ ಮಾಡ್ಕೊಳತ್ತೀವಿ ಬರೀ ನಮ್ಮ ಸ್ವಾರ್ಥಕ್ಕಾಗಿ. ನಾಳೆ ಮಲ್ಟಿ ಸ್ಪೆಷಾಲಿಟಿ ದವಾಖಾನೆಗಳು ಏನ್ರಿ ನಾವು ವಯಸ್ಸಾದ್ಮೇಲೆ ಸತ್ತು ತಿಳ್ಕೊರಿ ಸರ್, ಅಲ್ಲಿ ಅಡ್ಮಿಟ್ ಮಾಡೋರು 1 ಲಕ್ಷ ರೂಪಾಯಿ ಬಿಲ್ ಮಾಡಿ ಹಿಂದಿನವ್ರಿಗೆ ಭಾರ ಮಾಡಿ ಆ ಹಣ ಕೊಡ್ತಾರೆ ಸರ್. ಅದೇ ಸರ್ಕಾರ ಹಾಕಿರ್ತಾರಂತ, ಅದೇ ಸರ್ಕಾರ ಆಕ್ಸಿಜನ್ ಹಾಕಿರ್ತಾರೆ, ಇದು ಹಾಕಿರ್ತಾರ ಮೂಗ್ಗೆ ಏನೋ ಭಾರ ಆಗ್ಲಾರ್ದಾರೆ ಬಿಟ್ಟು ಬಿಡ್ತಾರೆ, ಹಂಗ ಹೆಣ ಕೊಡ್ತಾರೆ ಸರ್. ಅಲ್ರಿ ದೌಡ್ ಎಲ್ಲ ಆಸ್ಪತ್ರೆಗಳು ಬೇಕು, ಏನ ಇಂಥ ಆಸ್ಪತ್ರೆಗಳು ಬೇಕು. ಮತ್ತೆ ನಾರ್ಮಲ್ ಡೆಲಿವರಿ ಸರ್ ಏನಾದ್ರು 1,000 ಡೆಲಿವರಿ ಆಗ್ಲತ್ತಾರ ತಾಯಿ ಮಕ್ಕಳ ಆಸ್ಪತ್ರೆ ಬರ್ರಿ ಸರ್. ಡೆಲಿವರಿ ಮಾಡಿಸಿ 1,000 ರೂಪಾಯಿ ನಮಗೆ ಕಿಟ್ ಕೊಡ್ತಾರೆ ಸರ್ ಹೆಣ್ಮಕ್ಳಿಗೆ. ನಮಗೆ ಇಲ್ಲಿ ಬ್ರಿಟಿಷ್ ಬೇರೆ ಡೆಲಿವರಿ ಹಾಕಿದ್ರು ಹೊಟ್ಟೆ ಹೊರದ 1 ಲಕ್ಷ ರೂಪಾಯಿ ತಗೊಂಡ ಕಳಿಸ್ತಾರೆ ಸರ್. ಇದು ಬೇಕು ಏನು ನಮ್ಮ ಆಸ್ತಿ ನಾವು ಉಳಿಸ್ಕೊಳ್ಬೇಕು ಅನ್ನೋಂಥ ಪ್ರತಿಯೊಬ್ಬರನ್ನು ಹೊರಗಿಟ್ಕೋಬೇಕು. ಈಗ ನೋಡ್ರಿ ಸರ್ಕಾರ ಆಸ್ಪತ್ರೆ ಯಾರಿಗಾರ ಒಬ್ಬರಿಗೆ ಸ್ವಾರ್ಥಕ್ಕಾಗಿ ಅದನ್ನು ನಾವು ಕೊಡೋದು. ನಮ್ಮ ಬಿಜಾಪುರ ಆಸ್ತಿ 150 ಎಕರೆ ಆಸ್ತಿ ನಮ್ಮ ಆಸ್ತಿ ಸರ್. ಆ ಸರ್ಕಾರಿ ಆಸ್ಪತ್ರೆ ನಮ್ಮ ಆಸ್ತಿ ಸರ್. ಮೆಡಿಕಲ್ ಕಾಲೇಜ್ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಸರ, ನಾವು ಪಡೆಯುವಂಥದ್ದು ನಮ್ಮ ಹಕ್ಕು ಸರ್. ಅದು ಅದಕ್ಕಾಗಿ ಬರೀ ನಾವು ಹೋರಾಟಕ್ಕೆ ಒಂದು 56 ಜನ ಕೊಡ್ತೀವಿ. ನಾವು ಅಷ್ಟೇ ಜವಾಬ್ದಾರಲ್ಲ, ಇಡೀ ಬಿಜಾಪುರ ಜಿಲ್ಲೆ ಜನ
ನಾವು ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳಾ ತಾಯಂದಿರಾಗಿರ್ಬೋದು, ಸಹೋದರ ಸಹೋದರಿಯರಾಗಿರ್ಬೋದು, ಎಲ್ಲರೂ ನಾವು ಎಲ್ಲರೂ ನಾವು ಹೋರಾಟಕ್ಕೆ ನಿಂತ ಈ ಪಟ್ಟು ಬಂದ ಹಿತಾಸಕ್ತಿಗಳು ಸ್ವಾರ್ಥ ಜನಪ್ರತಿನಿಧಿಗಳಿಗೆ ತಕ್ಕ ಉತ್ತರ ಕೊಡಬೇಕಾದ್ರೆ ನಾವು ನಾಳೆ ಡಿಸೆಂಬರ್ 1ನೇ ತಾರೀಕು 75 ದಿನ ಆಗುತ್ತೆ ಸರ್. ನಾವು ಇವತ್ತಿಗೆ 59 ದಿನ ಪಾಪ ನಾವು ಎಲ್ಲರ ಸಲುವಾಗಿ ನಾವು ನಮ್ಮ ಜಿಲ್ಲೆಯವರಿಗೆ ಧ್ವನಿ ಇರ್ಲಾರ್ದವ್ರಿಗೆ ಧ್ವನಿಯಾಗಿ ನಿಂತೀವಿ ಸರ್. ನಾವು ನಮ್ದಷ್ಟೇ ಕರ್ತವ್ಯ ಅಲ್ಲ, ಎಲ್ಲ ನಾವು ನಾಗರಿಕರು ಎಲ್ಲರದು ಮಾಡ್ರಿ ಅಕ್ಕಿ ಹೊಡೆದಾಗ ಅದಕ್ಕೆ ಸರ್ ನೋಡ್ರಿ ಮೊನ್ನೆ ರಿಟೈರ್ಡ್ ಆಗಿದ್ದಾರೆ ಮೇಡಮ್. ಅವ್ರು ರಿಟೈರ್ಡ್ ಆದ್ಮೇಲೆ 1 ಸೆಕೆಂಡ್ ಎತ್ತಿರಿ ಸರ್. ಪ್ರತಿಯೊಬ್ಬರು ಬರೀ ಇಂಥ ಸಾಮಾಜಿಕ ಕಳಕಳಿ ಇಟ್ಕೊಂಡು ನಮ್ಮ ಜೋಡಿ ಇವತ್ತ ಬಂದಿಲ್ಲ ಸರ್, ಕಂಟಿನ್ಯೂ ದಿನ ಬರ್ತಾ ಇದ್ದಾರೆ. ಬರೀ ಮೇಡಮ್ ಪ್ರತಿಯೊಬ್ಬರು ನಮ್ಮ ದೇಶ ಉಳಿಬೇಕಾದ್ರೆ ನಮ್ಮ ಜಿಲ್ಲೆಗಳು ನಮ್ಮ ಏರಿಯಾ ಉಳಿಬೇಕಾದ್ರೆ ನಾವೆಲ್ಲ ಪ್ರತಿಯೊಂದು ನಾಗರಿಕರಾದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೋಸ್ಕರ ಹೋರಾಟದ್ರೆ ನಾವು ಸಪೋರ್ಟ್ ಮಾಡೋದು ಹಂಗೆ ಮಾಡಕ್ ಹೋಗ್ಬಾರ್ದು. ಯಾರೇ ತಪ್ಪು ಮಾಡಲಿ ಇವತ್ತು ತಪ್ಪು ಮಾಡಕ್ಕೆ ಯಾಕಂತ ಕೇಳುವಂಥ ಹಿರಿಯರ ನಮ್ಮಲ್ಲಿ ಸರಿಯಾಗಿ ಇರ್ಲಾರ್ದಕ್ಕೇ ನಾವು ಎಲ್ಲ ವ್ಯವಸ್ಥೆ ಹಾಳು ಮಾಡ್ಕೊಳತ್ತೀವಿ ಅನ್ನೋ ಸ್ವತಃ ಸರ್. ನಮಗೆ ಮನೆಯೊಳಗೆ ಹೆಂಗೆ ಹಿರಿಯರು ಹೆಂಗೆ ಬುದ್ಧಿ ಕಲಿಸ್ತಿರ್ತಾರೆ ತಮ್ಮಗಳೇ ಹಿಂಗೆ ಇರುತ್ತೆ. ಬರೀ ನಮ್ಮ ಮನೆಗೆ ಸೀಮಿತ ಆಗೋದು ಬೇಡ ಸರ್. ಹಿರಿಯರು ಇಡೀ ನಮ್ಮ ಜಿಲ್ಲೆಗೆ ನೀವು ಹಿರಿತನ ಒಳಗೆ ನೀವು ಎಲ್ಲರೂ ತಯಾರಾಗಿ ನಮಗೆ ಒಂದು ಸ್ವಲ್ಪ ಹೆಗಲು ಕೊಟ್ಟು ನಿಂದ್ರಿ ಸರ್. ನಾಳೆ ಒಂದು 25,000 ಜನರಿಗೆ ಕೊಡಿಸ್ತಾ ಇದ್ದೀವಿ ಸರ್ ನಾವು ಡಿಸೆಂಬರ್ 1ನೇ ತಾರೀಕಿಗೆ. ಅವಾಗೇನೈತೆ ರೀ, ಪ್ರತಿಯೊಂದು ನೀವು ಯಾವ ಊನಿಂದ ಬಂದಿರೋ ಯಾವ ಕಾಲನಿಂದ ಬಂದಿರೋ ಗೊತ್ತಿಲ್ಲ ಸರ್. ಪ್ರತಿಯೊಬ್ಬರಿಗೆ ನೀವು ವಾಟ್ಸಪ್ನಲ್ಲಿ ಕಳಿಸಿಲ್ಲ ಸರ್. ಪ್ರತಿಯೊಬ್ಬರಿಗೆ ವಾಟ್ಸಪ್ ಮಾಡಿ ಪ್ರತಿಯೊಬ್ಬರಿಗೆ ಮಾಹಿತಿ ಒದಗಿಸ್ರಿ. ಆಮೇಲೆ ಸಹೋದರ ಸಹೋದರಿಯರು, ತಾಯಂದಿರು, ನೀವು ಹಿರಿಯರು ಎಲ್ಲರೂ ಏನು ಡಿಸೆಂಬರ್ 1ನೇ ತಾರೀಕೇನು 75 ದಿನಕ್ಕೇನು 25,000 ಜನರಿಗೆ ಕೊಡಿಸ್ಲಾತೀವಿ. ಇದರೊಳಗೆ ಎಲ್ಲರೂ ಭಾಗಿಯಾಗಿ ಸರ್ಕಾರಕ್ಕೂ ಎಚ್ಚರಿಸಿಕೊಡೋನು. ನಮ್ಮಲ್ಲಿ ಏನು ಸ್ವಾರ್ಥ ಜನಪ್ರತಿನಿಧಿಗಳ ಇದೇ ಮೊಂಡತನ ಮುಂದುವರಿಸಿದ್ರೆ ನಿಮ್ಮನ್ನು ತಕ್ಕ ಪಾಠ ಕಲಿಸಲಾರದು ಬಿಡುದಿಲ್ಲ. ಈಗ ನಿಮ್ಮ ಹಣಿ ಬರ ಈಗ ನೀವು ವ್ಯವಸ್ಥೆ ಸುಧಾರಿಸಲಕ್ಕೆ ನೀವು ನಮ್ಮ ಜೋಡಿ ಸಾಥ್ ಕೊಟ್ಟರೆ ಸರಿ, ಇಲ್ಲಾಂದ್ರೆ ನಿಮ್ಮ ಮಣ್ಣು ಮುಗಿಸಲಾರದು ಬಿಡುದಿಲ್ಲ ಅನ್ನುವಂಥದ್ದು ನಾವು ಎಚ್ಚರಿಕೆ ಕೊಡತ್ತೀವಿ ಸರ್. ಅದಕ್ಕೆ ತಾವೆಲ್ಲರೂ ಭಾಗಿ ಆಗ್ಬೇಕಂತ ಹೇಳಿ ವಿನಂತಿ ಸರ್. ಮತ್ತೊಂದು ವಿಷಯ, ಇದು ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧನೂ ಇಲ್ಲ, ಒಂದು ಪಕ್ಷದ ವಿರುದ್ಧನೂ ಇಲ್ಲ, ನಮ್ಮ ಬೇಡಿಕೆ ಒಂದೇ. ಅನ್ಯಾಯ ಇರುತ್ತೆ ಸರ್. ನಮ್ಮ ಜಿಲ್ಲೆ ಯಾಕೆ ಅನ್ಯಾಯ ಮಾಡಿದ್ರೆ ನಾವು ಮತ ಹಾಕಿತ್ತಪ್ಪ ಎಲ್ಲರಿಗೆ. 6 ಮಂದಿ ಜಿಲ್ಲಾ ಶಾಸಕರಿದ್ದೀರಿ, ನೀವು ಕಾಂಗ್ರೆಸ್ ಶಾಸಕರಿದ್ದೀರಿ, ಅದ್ರಾಗ 2 ಕಾಂಗ್ರೆಸ್ ಕ್ಯಾಬಿನೆಟ್ ಸಚಿವರಿದ್ದೀರಿ. ಮೊನ್ನೆಯಲ್ಲಿ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಬೇಕ್ರಿ ಸರ್ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅಂತೇಳಿ ಬರೀ ಕಾಂಗ್ರೆಸ್ದವನು ಒಬ್ಬನೇ ಇದ್ದಾನೆ. ಅದು ಪುತ್ತೂರು ಅವು ಕಾಂಗ್ರೆಸ್ದ ಒಬ್ಬನೇ ಇದ್ದಾನೆ. ಅವು ಒಂದು ವರ್ಷತನ ಸಾಕಷ್ಟು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾಯಿದೆ ಸರ್. ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕ್ರಿ ಒಂದು ವರ್ಷತನ ಬೇಕಿದೆ ಸಲ ಆ ಸ್ಪಂದನೆ ಮಾಡಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಇದ್ರಾಗ ಮಾಡೋ ಬದಲು ಆ ಉತ್ತರ ಏನು ಪುತ್ತೂರು ಒಳಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಇಲ್ಲಿ 6 ಜನ ಶಾಸಕರು ನಾವು ಏನು ಬೇಕಾದ್ರೆ ನಾವು ಕತ್ತಿ ಕೆಲಸ ಮಾಡಿದ್ರು ಕೂಡ ಸುಮ್ಕೊಂಡ್ರಾಕಂತೀವಿ. ಅಲ್ಲಲ್ಲ, ನಾವು ಕತ್ತಿ ಕೆಲಸ ಮಾಡ್ಲಾತ್ರು ನಮಗೆ ಕಾಂಗ್ರೆಸ್ ವೋಟ್ ಹಾಕತ್ತಾರ, ಇಲ್ಲಿ ತಿಮ್ಮಿಂಗ್ರಿಗಳಿಗೆ ವೋಟ್ ಹಾಕತ್ತಾರ. ಇಲ್ಲ, ಒಬ್ಬ ಬಿಜೆಪಿ ಒಬ್ಬ JDS ಅದ. ನಾವು ಬಕರ ಮಾಡ್ಕೊತೀವಿ, ನಾವು ಹಂಗೆ ಶ್ರೀಮಂತರಾಗೋಣ ಅಂತೇಳಿ ಏನು ತಂತ್ರ ಪ್ರತಿತಂತ್ರ 4 ತನ ಇದು ಮಾಡಲ್ಲ. ಅದಕ್ಕೆ ಬರೋಬ್ಬರ ತಕ್ಕ ಪಾಠ ಕಲಿಸ್ಬೇಕಾದ್ರೆ ಹೈಯೆಸ್ಟ್ ಲ್ಯಾಂಡ್ ಇದ್ದಿದೆ ದಿಲ್ಲಿ ಏಮ್ಸ್, ಅದು ಬರೀ 110 ಎಕರೆ ಅದ. ನಮ್ದು 150 ಎಕರೆ ಅದ. ಒಂದಲ್ರಿ ಇದೆ 2 ಮೆಡಿಕಲ್ ಕಾಲೇಜ್ ಕೂಡ ಅಷ್ಟು ಸೌಲಭ್ಯಗಳದಾವ. ಉಳಿದ ಕಡೆ ಜಾಗನೇ ಇಲ್ಲ. ಕನಕ್ಪುರ್ ಅಂತಲ್ಲಿ ಅವ್ರು ಡಾಮಿನೇಟ್ ಮಾಡಿ ಜಾಗಕ್ಕೆ ರೊಕ್ಕ ತಗೋತಾರೆ. ನಮ್ಮಲ್ಲಿ ಜಾಗ ಅದ, ಬಿಲ್ಡಿಂಗ್ ಅದ. ಇದಕ್ಕೆ ಹಿಂದೆ ಬರ್ತಕ್ಕಂಥ ಪ್ಯಾರಾಮೆಡಿಕಲ್, BSc ನರ್ಸಿಂಗ್, ಡಿಪ್ಲೊಮಾ ನರ್ಸಿಂಗ್, ಇವನ್ ರೀಜನಲ್ ಆಫೀಸರ್, ಇಷ್ಟೆಲ್ಲ ಸೌಲಭ್ಯಗಳದಾವ. ಇಲ್ಲಿ ಬರೀ ಒಂದು ಮೆಡಿಕಲ್ ಕಾಲೇಜ್ ಅಂತ ಅನೌನ್ಸ್ ಮಾಡಿದ್ರೆ ಅತ್ಯಂತ ಕಡಿಮೆ ಖರ್ಚೊಳಗೆ ಆಗ್ತದೆ. ಆದ್ರೆ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥವ್ರು ತಮ್ಮ ಸ್ವಹಿತಾಸಕ್ತಿ ಸ್ವಾರ್ಥಕ್ಕಾಗಿ ಇಡೀ ಜಿಲ್ಲೆ ಜನತೆಯನ್ನು ಬಲಿ ಕೊಡ್ತಾ ಇದ್ದಾರೆ. ನಾವು ಇದನ್ನ ಯಾರು ಒಪ್ಪಬಾರ್ದು. ಹಿಂದೆ ಬರ್ಬೇಕಂತ ಹಲವಾರು ಸೌಲಭ್ಯಗಳು ಬಿಜಾಪುರಕ್ಕೆ ವಂಚಿತ ಆಗ್ಯದ. ಇಲ್ಲೆಲ್ಲ ಹಿರಿಯರದ್ರಿ, ನಿಮಗೆ ಗೊತ್ತದ್ರಿ. IIT ಬಿಜಾಪುರಕ್ಕೆ ಬಂದಿತ್ತು, ಅದು ಇಲ್ಲಿ ರಾಜಕೀಯ ಸ್ವಾರ್ಥದಿಂದ ಬೇರೆ ಜಿಲ್ಲಾಕ್ಕೆ ಹೋಯ್ತು. 371 ಸೇರ್ಬೇಕಾಯ್ತು, ಅದು ಬೇರೆ ಕಡೆ ಹೋಯ್ತು. ಹೈಕೋರ್ಟ್ ಆಗ್ಬೇಕು ಅಂತೇಳಿ ಕುಲ್ದೀಪ್ ನೇರ್ ಅವ್ರು ಹೇಳಿದ್ರು, ಅದು ಬೇರೆ ಕಡೆ ಹೋಯ್ತು. ಇನ್ನಾಗ ಒಬ್ರು ಸರ್ ಹೇಳಿದ್ರು ESI ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಿತ್ತು, ಅದು ಬೇರೆ ಕಡೆ ಹೋಯ್ತು. ಈಗ ನಾವು ಮೌನ ಆದ್ರೆ ಇವತ್ತು ಬರ್ಬೇಕಂತ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮತ್ತೆ ಹೋಗ್ತದೆ. ಸೊ ನಾವೆಲ್ಲರೂ ಒಂದಾಗಬೇಕು. ನಾವು ಮತ್ತೆ ಸ್ಪಷ್ಟೀಕರಣಗೊಳಿಸ್ತೀವಿ, ಇದು ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ, ಒಂದು ಪಕ್ಷದ ವಿರುದ್ಧ ಅಲ್ಲ. ನಮ್ಮ ಬೇಡಿಕೆ ಒಂದೇ, ಬಿಜಾಪುರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು, PPP ಮಾಡಲನ್ನು ಕೈ ಬಿಡಬೇಕು. ಸೊ ಈ ಹೋರಾಟಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು. ಡಿಸೆಂಬರ್ 1ನೇ ತಾರೀಕಿಗೆ
ಬಿಜಾಪುರೊಳಗೆ ಒಂದು 25-30 ಸಾವಿರ ಜನ ಸೇರ್ಕೊಂಡು ಬಹಳ ದೊಡ್ಡ ಪ್ರತಿಭಟನಾ ಮೆರವಣಿಗೆ ಅದ, ಅದ್ರೊಳಗೆಲ್ಲ ಭಾಗಿಯಾಗಬೇಕು ಅಂತೇಳಿ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯಿಂದ ಎಲ್ಲರಲ್ಲಿ ಮನವಿ ಮಾಡ್ತೀವಿ. ಎಲ್ಲಿಂದ್ರಿ ಹೋರಾಟ? ಅಂಬೇಡ್ಕರ್